ಎಳ್ನೀರು ಕುಡ್ದಿಂದ ಒಂದಿಟ್ಟು ಸಮಾಧಾನ ಆತನ? ಏನಿಲ್ಲಪ್ಪ, ಒಂದೀಟಿ ಪರವಾಗಿಲ್ಲ. ಮತ್ತು ದವಾಖಾನೆ ಪವಾಖಾನೆ ಹೋಗು ನಾನು ನಡಿ ಮತ್ತೆ. ಏ ಬ್ಯಾಡ, ಈಟ ಕಾಟಕ್ಕೆ ಏನು ದವಾಖಾನಿಗೆ ಹೋಗುದು, ಆರಾಮ್ನ ಅದೀನಿ, ಏನಿಲ್ಲ. ಇನ್ನು ಮ್ಯಾಗಿದ್ದ ಈ ಬಾರ ಹೊರೋದನ್ನ ಅದೇನು ಮಾಡಕ್ಕೆ ಹೋಗ್ಬೇಡ. ನಳಪಳ ನಾ ಎಲ್ಲಾರ್ದ ಬಂದು ಅಂದ್ರೆ ನೀರು ತುಂಬಿಸೋದು ಹರಸಾಹಸಕ್ಕೆ ಹೋಗಕ್ಕೆ ಹೋಗ್ಬೇಡ. ಆಕೆ ಅವ್ವ ಹಂಗೆ ಅಂತಿರ್ತಾಳೆ, ತಲೆ ಕೆಡಿಸ್ಕೊಬೇಡ. ಯಾಕಂದ್ರೆ ಆಕಿಗೂ ವಯಸ್ಸಾಗೈತೆ, ಏನೋ ಒಂದು ಮಾತಾಡ್ತಿರ್ತಾಳ. ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟು ಬಿಡು. ಇಲ್ಲ, ಯಾರ್ದು ಹಚ್ಕೊಳಂಗೇ ಇಲ್ಲ. ನೀವು ಯಾವಾಗಲೂ ನನ್ನ ಜೊತೆ ಇದ್ರೆ ಅಂದ್ರೆ 100 ಆನೆ ಬಲದಷ್ಟು ನನಗ ಶಕ್ತಿ ಇರ್ತೈತಿ. ಅಂದಂಗ ಮಲ್ಲವ್ಗ ಒಂದಿಷ್ಟು ದಿನ ರೊಟ್ಟಿ ಬಡಿದು ಕೊಡವ ಅಂತ ಹೇಳಿ. ಯಾಕಂದ್ರೆ ನಿನಗೂ ಕುತ್ಕೊಂಡು ಬಡಿದು ನಿಗಂಗಿಲ್ಲ. ಮತ್ತು ಅವ್ವ ನಾನು ಮತ್ತು ತಂಗಿ ಗಂಡ ಭಾಳ ಆಗುತ್ತೆ ದಗದ, ಬೇಡ. ಇನ್ನು ರೊಟ್ಟಿ ಅದು ಮಾಡಕ್ಕೆ ಹೋಗ್ಬೇಡ. ಮ್ಯಾಗಿಂದ ಎಷ್ಟು ನಿಗುತ್ತಾ ಅಷ್ಟು ದಗದ ಮಾಡು. ಹೂವ ಬ್ಯಾಡ್ರಿ, ರೊಟ್ಟಿ ಪಟ್ಟಿ ಏನು ಮಾಡಿಸ್ತೀರಿ? ಏನು ಅದೇನು ಬೇಡ, ಮಾಡ್ಕೊತೀನಿ ನಾ. ಹೆಂಗದ್ರ ಬಸಂಕಟ್ಟಿ ಐತ್ಲ, ಲಟ್ಟಿಸ್ ಮಾಡ್ಕೊತೀನಿ. ರೊಟ್ಟಿ ಪಟ್ಟಿ ಹೇಳಕ್ಕೆ ಹೋಗ್ಬೇಡ್ರಿ. ಸರಿ, ಒಂದಿಟ್ಟು ಮಕ್ಕೋ, ನಾನು ಒಂದಿಟ್ಟು ಹೊರಗೆ ಹೋಗ್ಬರ್ತೀನಿ. ನೀವು ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನನ್ನ ಜೀವ ಕೊಟ್ಟ ಸಮಾಧಾನ ಇಲ್ಲ. ಅರ್ಜೆಂಟ್ ಏನಾದ್ರು ದಗದೈತನ, ದಗದಿತ್ತಂದ್ರೆ ಹೋಗು, ಇಲ್ಲ ಅಂದ್ರೆ ಬೇಡ. ಸರಿ ಆತ. ಯಾಕ ಅವನ ಜೀವ ಭಾಳ ಅನ್ಸಕತ್ತೈತಿ, ಅವನ ಜೊತೆ ಮಾತಾಡ್ಬೇಕು ಅನಿಸ್ತೈತಿ. ಫೋನ್ ಹಚ್ಚಿ ಮಾತಾಡ್ಲ್ಯಾ? ಯಾಕ್ಲಿ ನನ್ನ ಪರ್ಮಿಷನ್ ಕೇಳ್ತಿ? ಫೋನ್ ಹಚ್ಚಿ ಮಾತಾಡು. ಹಲೋ ಹಲೋ, ಯವ್ವ ಆರಾಮದಿಯಾ ಬಿ? ಹ್ಞೂ ಯವ್ವ, ನಮ್ಮ ಕಡೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ನಾವು ಒಟ್ಟರು ಆರಾಮದೀವಿ. ನೀ ಏನು ತಲೆ ಕೆಡಿಸ್ಕೋಬೇಡ, ನಿಮ್ಮ ದೊಡ್ಡಪ್ಪನೂ ಆರಾಮದಾನ. ಊಟ ಪಟ್ಟ ಚಂದ ಮಾಡ್ತಿ ಇಲ್ಲ? ಹ್ಞೂ ಯವ್ವ. ಅಂದಂಗ ಕೂಸೋದು ಮಿಸುಕ್ತತಿ ಇಲ್ಲ? ಮಿಸುಕ್ತತಿ. ಊಟ ಮಾಡ್ಲಿಕ್ಕಂದ್ರೆ ಗನ ಒದ್ದಾಡ್ತೈತಿ ವಾ ಹೊಟ್ಯಾಗ, ಒಂಥರ ಹುಳುಗಳು ಅಂದಂಗೆ ಹಾಕತಿ ಬೇವ. ಹಂಗ ಮತ್ತ ಇನ್ನ ಬರಬರ್ತ ಕೂಸು ಬೆಳವಣಿಗೆ ಆಕತಿ. ಚಂದ ಊಟ ಮಾಡು, ಹೊಟ್ಟಿ ಭಾಳ ಹಸಿತಿ ತಿನ್ನ. ಹಂಗ ಪುರಾಣ ಪುಣ್ಯ ಕಥೆಗಳನ್ನು ಓದಿವ. ಯಾವಾಗ್ಲೂ ಹೊಟ್ಲಿ ಇದ್ದಾಗ ಚಲೋದನ್ನ ಕೇಳ್ಬೇಕಂತೀವ. ಯವ್ವ, ದಿನ ರಾತ್ರಿ ಇವರು ರಾಮಾಯಣ ಹೇಳ್ತಿರ್ತಾರವ. ನನಗ ನಿಟ್ಪುಟ್ಟಾಗ ಓದಕ್ ಬರಂಗಿಲ್ಲ, ಅದಕ್ಕೆ ಇವರ ಓದಿ ಓದಿ ಹೇಳ್ತಿರ್ತಾರ. ಹುಟ್ರು ಆರಾಮದಾರ ಇಲ್ವೇ ಮನ್ಯಾಗ? ಹ್ಞೂನವ, ಹುಟ್ರು ಆರಾಮದಾರ. ಅದಕ್ಕೆ ಅನ್ಕೊಂಡ್ಯವ ಒಳ್ಳೆ ಫೋನ್ ಹಚ್ಚ ನಮ್ಮ ಪಾರೋ ಇಂಥ ಟೈಮ್ನಾಗ ಹಚ್ಚಾಕೆಲ್ಲಲ್ಲ ಅಂತೇಳಿ. ಮತ್ತೆ ಏನಾರ ಹೆಚ್ಚು ಕಡಿಮೆ ಆತನ ಅಂತೇಳಿ ಹೆದರ್ಕೊಂಡ ಬಿಟ್ಟಿದ್ನಿವ. ಯಾಕಂದ್ರೆ ನಿನ್ನ ಕಡೆನ ಲಕ್ಷ್ಯ ಭಾಳ ಯವ್ವ. ನನಗೆ ಒಂಥರ ಆಕೈತಿ, ನೀನು ಬೇಕೇ ಇದೆಯಾ, ಅವು ನಿಮ್ಮ ಅತ್ತೆಯಾರ ಒಂದು ನಮೂನಿ ಮಂದ್ಯ. ಅದಕ್ಕೆ ನಿನ್ನ ಕಡೆನ ನನಗೆ ಬರೀ ಲಕ್ಷ್ಯ. ನಿಮ್ಮ ದೊಡ್ಡ ಅಂಕರು ಬರೀ ಯವ್ವ ನಮ್ಮ ಪಾರೋ ಏನು ಮಾಡಕತ್ತಿರ್ತತಿ ಏನಿಲ್ಲ. ದಿನಕ್ಕೆ ಒಂದು 10 ಸಲ ನೆನಪು ತೆಗಿತಾವ ನಿಮ್ಮ ದೊಡ್ಡ ಅಂಕರು. ನನಗಿನ್ನ ನಿಮ್ಮ ದೊಡ್ಡವನ ನೆನ್ಸೋದು ಭಾಳ ನೋಡು. ಹೌದು, ದೊಡ್ಡವ ಇಲ್ಲ ನನ್ನ ಮನ್ಯಾಗ. ನಿಮ್ಮ ದೊಡ್ಡವ್ರನ್ನ ನಿಮ್ಮ ಮಾವ ಅವಂಗ ಆರಾಮಿಲ್ಲ ಅಂತ ಅಯ್ಯೋ. ಮತ್ತು ಅದಕ್ಕೆ ಮಾತಾಡ್ಸಕ್ಕೆ ಹೋಗ್ಯಾಳ. ಬಂದಮೇಲೆ ಫೋನ್ ಹಚ್ಕೊಡ್ತೀನಿ. ಇಲ್ಲ ಯವ್ವ, ನಾನು ಇನ್ನು ಹೊಲಕ್ಕೆ ಹೊಂಟೀನಿ. ಸೂಜಾಕ್ನು ಅದು ರಾಟಿ ಕಲಿಯಕತ್ತಾಳ್ಯವ್ವ. ಮತ್ತು ಆಕಿನೂ ಹೋಗ್ಯಾಳ. ಇಡ್ತೀನಿ ಅಯ್ಯವ, ಮತ್ತು ಖಾಲಿದ್ದ ಫೋನ್ ಹಚ್ತೀನಿ. ಇಡ್ಲಿ ಅಯ್ಯವ? ಸರಿ ಆಕಾವಿ. ಅದು ಏನ್ಲೇ ಇಟ್ಟೊತ್ತನ ಜೋತ್ ಮಾರಿ ಹಾಕೊಂಡಿದ್ದಿ? ನಿಮ್ಮವನ ಜೊತೆ ಮಾತಾಡೋಣ ಮಕ ಅನ್ನೋದು ಕಮಲು ಅಳ್ದಂಗ ಅಳ್ತಲ್ಲ. ತಾಯಿ ಪ್ರೀತಿ ಅಂದ್ರೆ ಹಂಗರಿ. ತಾಯಿಯು ಒಂದ್ 2 ಹಿತ ನುಡಿ ಇರ್ತಾವಲ್ರಿ, ಅವು ಮನುಷ್ಯಾಗ ಒಂಥರ ಶಕ್ತಿ ನೀಡ್ತಾವಂತ್ರಿ. ಅವು ತಾಯಿ ಪ್ರೀತಿ ನಮ್ಮ ಹಿಂದಿತ್ತಂದ್ರಿ ಜಗತ್ತ ಗೆಲ್ಬೋದಂತ್ರಿ. ಅಂದಂಗ ನಿಮ್ಮ ಹತ್ರ ಏನೋ ವಿಷಯ ಹೇಳ್ಬೇಕಿತ್ತು. ನಾನು ತಲೆ ತಿರುಗು ಗದ್ದಲಾಗ ಹೊಟ್ಟೆ ನೋವಿನ ಗದ್ದಲಾಗ ಹೇಳಕ್ ಆಲೇ ಇಲ್ಲ. ಏನ್ ಹೇಳು? ಮತ್ತ ನೀಲವ್ಗ ರೇಣವ್ಗ ಕುಬ್ಸ ಮಾಡ್ಬೇಕಂತ ಮಾಡೀನಿ. ಕರೀಲ್ಯಾ? ಮೊನ್ನೆ ಅವ್ರ ಮನೆ ಮಾಡ್ಯಾರಲ್ಲ ಕುಬ್ಸ, ಮತ್ತೆ ಯಾಕೆ ಮಾಡ್ತಿ ಬಿಡು. ನಿನಗೆ ಅಡಿಗೆ ಪಡಿಗೆ ಮಾಡೋದು ನಿಗಂಗಿಲ್ಲ. ಅಲ್ಲೇ ಹೋಗಿ ಅವ್ರ ಮನ್ಯಾಗ ಹೋಗಿ ಕುಂಕುಮ ಹಚ್ಚಿ ಸೀರೆ ಕೊಟ್ಟು ಬಂದ್ಬಿಡು, ನಿನಗೆ ಅಟ್ಟು ಪ್ರೀತಿ ಇತ್ತಂದ್ರೆ. ಇಲ್ರಿ, ಅವರು ನಾವು ಒಂದ ಎಡ್ಯಾಗ ಊಟ ಮಾಡೀವಿ. ನನ್ನ ಕಷ್ಟ ಕಾಲದಾಗ ಕೈ ಹಿಡ್ದಾರ ಅವ್ರಿಬ್ರು. ಹಿಂಗಾಗಿ ನನಗ ಮನಿ ಕರೆಸಿ ಅವ್ರಿಗೆ ಇಷ್ಟವಾದದ್ದು ಅಡಿಗೆ ಮಾಡಿ ಕುಬ್ಸ ಮಾಡ್ಬೇಕನ್ನೋದೈತಿ. ಸರಿ ಆತ. ಆದ್ರೆ ಹೆವಿ ಮಾಡ್ಕೋಬೇಡ ಕೆಲಸನ. ಹಂಗಪ್ಪ ರೀ, ಇನ್ನೊಂದು ಹೇಳ್ತಾನೆ. ಇನ್ನು ಮ್ಯಾಗಿದ್ದ ಇಂಗ್ಲೀಷ್ ದಿನ ಕಲಿಬೇಕು. ಕಲೀಲಿಕ್ಕಂದ್ರೆ ನೋಡು ಮತ್ತೆ ಇಂಗ್ಲೀಷ್ ಪಂಗ್ಲೀಷ್ ತಗೊಂಡು ಏನ್ ಮಾಡ್ಲಿ ಬಿಡ್ರಿ, ನನಗೆ ಯಾಕೆ ಬೇಕದು. ನನ್ನ ತಲೆ ಹೋಗಂಗಿಲ್ಲ ಬಿಡ. ಅದು ತಲೆ ಚುರುಕೈತಿ ನಿಂದು. ಕಲಿ. ಜೀವನದಾಗ ಇದನ್ನ ಕಲ್ತಿಲ್ಲ ಅಂತ ಅನ್ನಬಾರ್ದಂತ. ಎಲ್ಲ ಕಲಿಬೇಕು, ಎಲ್ಲ ಇರ್ಬೇಕು. ವಿದ್ಯೆ ರೊಕ್ಕ ಕಸ್ಕೊಂತಾರ, ಮನುಷ್ಯಂದು ವಿದ್ಯೆ ಯಾರು ಕಸ್ಕೊಳಕ್ ಸಾಧ್ಯ ಇಲ್ಲ. ಅರ್ಥ ಆತನ? ಯವ್ವ ಏನೋನವ ನಿನ್ ಸೊಸಿ ಭಾಳ ನಾಟಕಿತ್ತದ ನೋಡ್ಬೇ. ಅಲ್ವೇ ಯವ್ವ,
ನೀರು ಬಂದಾವ ಅಂತ ಎಷ್ಟೊತ್ತನ ಹೋದ್ರಿ ಇದಿ ಅನ್ನ ಬರೋ ಟೈಮಿಗೆ ನೀರು ತುಂಬಾಕ್ ನಿಂತ್ಲ. ಅನ್ನ ಬರನ ಒಂದು ಹೊಸ ಸೋಲ್ ತಕ್ಕೊಂಡು ನಾಟಕ ಮಾಡಿದ್ಲು ನೋಡ್ಬಿ ಅವಕಿ. ನಾ ದಿನ ನೋಡ್ತೀನಿ ಅದನ್ನ ನೋಡೋ ಕಣ್ಣು ಹಿಂಗ್ಯಾವ ನಾನು ಹೋಲಿ ಬಿಡತ್ತದ. ಅವನಾರ ತುಂಬ್ಲಿ ಯಾಕ್ಯಾರ ತುಂಬ್ಲಿ ಅದ್ರದ್ದು ಎಲ್ಲಿ ಮಾತಾಡ್ತಿ. ಮತ್ತೆ ನಾಳೆ ದವಾಖಾನೆಗೆ ಹೋಗ್ಬರು ನಡಿಯ. ಅದ ಒಂದು ಸ್ವಲ್ಪ ಚೆಕ್ಕದು ಮಾಡಿಸ್ಕೊಂಡ್ ಬರ್ಬೇಕಂತೇಳಿ ನಾನು ಯೋಚನೆ ಮಾಡಿದ್ದೆ. ನೀನ ಅಂದಿ ನಡಿ ಹೋಗಿ ಚೆಕ್ ಮಾಡಿಸ್ಕೊಂಬರೋಣ. ಹಂಗಾದ್ರೆ ನಾ ಈ ಊರಾಗ ದವಾಖಾನೆ ತೋರ್ಸೋಣಂಗಿಲ್ವಾ. ನಾನು ಎಷ್ಟೊತ್ತಿದ್ರು ಇದಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನ ಹುಬ್ಳಿಗೆ. ನಾನು ಏನು ಹುಚ್ಚಿಡದತ್ತನ ಅಪರೂಪಕ್ಕೆ ಭಾಳ ದಿನದ ಮ್ಯಾಗ ನನಗ ಮೊಮ್ಮ ಹುಟ್ಟಕತ್ತತಿ. ಇಲ್ಲಿ ಯಾಕೆ ತೋರಿಸ್ಲಿವ ನಡಿ ಹೋಗುನು. ಯಾಕೆ ಖರ್ಚಾದ್ರೆ ಆಗೋಲ್ದಕ್ಕ ಹುಬ್ಬಳ್ಳಿಗೆ ಹೋಗು ನಡಿ. ನಿನ್ ರಾತ್ರಿ ಊಟ ಮಾಡ್ದಂಗ ಆಗ್ಲಿಲ್ಲ ಅಲ್ವೇ ನಿನ್ ಸೊಸಿ? ಏನ್ ಮಾಡ್ತೇನವ ಇವನಮ್ಮ ಅಲ್ಲ ಒಂದಿಟ್ಟು ಅನ್ನ ಹಾಲು ಹಾಕೊಂಡು ಹೋದಂಗಿದ್ನ. ನಮ್ಮ ಅಣ್ಣನಂತ ಗಂಡನ್ ಪಡಿಬೇಕಂದ್ರೆ ನಿನ್ ಸೊಸಿ ಪುಣ್ಯ ಮಾಡ ಬಿಡು. ಅಯ್ಯ ಪುಣ್ಯ ಅನ್ಲಾರ್ದ ಇನ್ನೇನಂತಿ ತುತ್ತ ಮಾಡಿ ಉಣಿಸ್ತಾನೆ ಇವ ಹಿಂತಿಗೆ. ಬಿಟ್ರೆ ಇನ್ನೊಂದಿಷ್ಟು ದಿನಕ್ಕ ತಲೆ ಮ್ಯಾಗ ಹೊತ್ಕೊಂಡ್ ಮೀರಿತಾನ ನಿಮ್ಮ ಅಣ್ಣ. ಅತ್ತಿ ರೊಟ್ಟಿ ಯಾರಿದು ಅಂದ್ರೆ ನಿಮ್ ಹಲ್ಲಿ ಬರಂಗಿಲ್ಲ ಮತ್ತ ಹೊಳ ಮಳ ಹಂಚಿಡ ಅಂತೀರಿ. ನನ್ನ ನೀಗಂಗಿಲ್ಲ. ಈಗ ಊಟ ಮಾಡ್ಬರ್ರಿ. ನೋಡು ಹೆಂಗ ಆರ್ಡರ್ ಮಾಡ್ತಾ ನಿನ್ ಸೊಸಿ. ಬರ್ತೀನಿ ಹೋಗ. ಅತ್ತಿಯರ ನಿಮ್ ಹತ್ರ ಒಂದ್ ವಿಷಯ ಕೇಳಬೇಕಿತ್ತು. ಏನು? ಮತ್ತ ನೀಲವ್ಗ ರೇಣವ್ಗ ಕುಬ್ಸ ಮಾಡ್ಬೇಕಂತ ಮಾಡೇನ್ರಿ. ಅಯ್ಯಳ ಎಲ್ಲಿ ಅದಾವ ಏನ ಮತ್ತ ಅವಕ್ಕ ಅಡ್ಗಿ ಮಾಡ್ಬೇಕು ಸೀರೆ ತರ್ಬೇಕು ಅದ್ಯಾಕ್ ಬೇಕು ಹೇಳತ್ತಾಗ. ಸುಳ್ಳು ಹೇಳ್ಬಿಡ್ತೀನಿ. ನನ್ನ ಗಂಡನ ಹೆಸರು ಹೇಳ್ತೀನಿ. ಅವ್ರ ಕರಿ ಅಂದಾರ್ರಿ ಅಂತೇಳಿ ಅಂದ್ರ ಸುಮ್ಮನೆ ಒಪ್ಕೊಂಡ್ಬಿಡ್ತಾನ ಮತ್ತೆ. ಮತ್ತೆ ನಿಮ್ಮ ಮಗನ ಕರಿ ಕರಿ ಅಂತ ಜುಲ್ಮಿ ಮಾಡಿದ್ರಿ. ಅದಕ್ಕೆ ನಿಮ್ನು ಒಂದು ಮಾತು ಕೇಳಿದ್ರ ಆತಂತ ಹೇಳಿ. ನಂದು ಏನು ಹಿಡಿತೈತಿ ಮನ್ಯಾಗ ಏನಾರ ಮಾಡ್ಕೋ ಹೋರಿ. ನೋಡ್ರಿ ಹೆಂಗದಾಣ ಮತ್ತೆ. ಯಾಕೆ ಸುಳ್ಳು ಹೇಳಿದ್ರು ಪಾರಕ್ ಅಂತೀರನ? ಏನ್ ಮಾಡುದ್ರಿ ಮತ್ತ ಇಂತ ಆಗ್ತಿದಾಳ. ದೇಶ ಜಾಡಿಸ್ಬೋದಿಲ್ಲ ಅಂತಲ್ಲ. ಏನು ವಯಸ್ಸಾಗೈತ್ಯಾ? ನಾಡ್ ಹೋಗಂತತಿ ಕಾಡ್ ಬಾ ಅಂತತಿ. ಸಾಯಿ ಕಾಲಕ್ಕ ಅನಸ್ಕೊಂಡು ಬೈಸ್ಕೊಂಡು ಸಾಯಿ ಚಂದ ಅಲ್ಲಲ್ಲ ಅಂತ ಸುಮ್ಮನೆ ಇರ್ತೀನ್ರಿ ನಾನು. ಏನ್ ನಾ ಕರಿತೀನಿ ಅವ್ರನ್ನ? ನಾಳೆ ಮಧ್ಯಾಹ್ನದಾಗ ಮತ್ತ ಅಡಿಗೆ ಪಡಿಗೆ ಮಾಡಿ ಕರಿಬೇಕಂತ ಮಾಡೇನ್ರಿ. ಇವತ್ತು ಸಂಜೆ ಮುಂದೆ ಕುಂಕುಮ ಹಚ್ಚಿ ಬರ್ಬೇಕು ಮನೆಗೆ ಹೋಗಿ. ಅದಕ್ಕೆ ನಿಮ್ಮ ಮುಂದೆ ಹೇಳಿದ್ರ ಆತಂತೇಳಿ ಅಂದೆ. ಸರಿ ಆತ ಕರಿ ಮಲ್ ಏನಂದ್ರೆ ಇನ್ನೇನು ಮಾಡೋಕ್ಕಾಗುತ್ತ. ನಾಳೆ ನಾನು ಮನೆಯಾಗಿರಂಗಿಲ್ಲ. ನಿಮ್ಮ ಚಿಗವನ್ ಕರ್ಕೊಂಡು ದವಾಖಾನಿಗೆ ಹೋಗ್ತೀನಿ. ಎಲ್ಲಿ ಇಲ್ಲೇ ತೋರಿಸ್ತಾರೇನ ಊರಾಗ? ಯಾಕತ್ತಲ್ಲಿ ಡಾಕ್ಟರ್ ಚಲೋ ಇಲ್ಲ. ನಾ ಹುಬ್ಬಳ್ಳಿ ಕರ್ಕೊಂಡು ಹೋಗ್ತೀನಿ ನನ್ನ ಮಗಳನ್ನ. ಸರಿ ಆತ ಆಡ್ರಿ ಹೋಗ್ರಿ. ಈಗ ನೀವು ಕಾಕಾರ ಊಟಕ್ಕೆ ಬಂದ್ಬಿಡ್ರಿ. ಬರ್ತೀನಿ ಹೋಗಿ. ನೋಡ್ರಿ ನಮ್ಮ ಹೆಣ್ಮಗಳು ಬಿಂಕ ಬಿಗಮಾನ ಒಂದೀಟರ ಬಿಡ್ತಾಳ ಅಂತೆ. ಏನ್ ಮಾಡುದ್ರಿ ಮತ್ತ ಚಂಡ ಹಿಡೋದು ಹೊರ ದುಗ್ಸಾಕಾಗತ್ತಾ ರೀ ಮನಿ ಹೆಣ್ಮಕ್ಳನ್ನ? ಇವ ನೀನು ಒಟ್ಟ ಬುದ್ಧಿ ಇಲ್ಲ ನೋಡ್ಬೆ. ಆಕೆ ಏನು ಹೇಳಿದ್ಲಂತ ಅದಕ್ಕೆ ಹ್ಞೂ ಅಂತೇಳಿ ತಲೆ ಆಡಿಸ್ತಾ ಆಕಿ. ಏನೇನು 3 ಹೊತ್ತು ಅವ್ರ ಜೊತೆ ಅಡ್ಯಾಡ್ತತ ಒನಾನ್ ಮಾಡ್ಕೊಂತ ಅವ್ರಿಗೆ ಕುಬ್ಸ ಮಾಡೋದಂತ. ಮತ್ತೆ ಅವ್ರಿಗೊಂದು ಸೀರೆ ತಂತಂದ ಮಾಡ್ತಾ ಅಂತ. ನೀನು ಹಂಗ ಗೋಣ ಹಾಕಿ ಬಿಡುದನ ಬ್ಯಾಡವ ಅಂತ ಹೇಳಕ್ ಬರಂಗಿಲ್ಲ ನಿನಗೆ. ಅಯ್ಯ ನಿಮ್ಮ ಅಣ್ಣನ ಮತ್ತ ಮಾಡಂದನಂತ. ಮತ್ತ ಈಗ ನಾ ಬ್ಯಾಡ ಅಂದೆ ಅಂದ್ರ ಹೋಗಿ ಗಂಡನ ಮುಂದೆ ಹೇಳ್ತಾಳ ಯವ. ಮತ್ತ ಅದು ಬಂದು ಒಟ ಒಟ ಅಂತತ್. ನಿಮ್ಮ ಅಣ್ಣ ಯಾಕೆ ಬೇಕು ಬಿಡುತ್ತಾಗ ಹಾಗೆ ಹೋಗೋಲಕ್ ನಡಿ. ನಾವ ಇರಂಗಿಲ್ಲ. ಹಾರು ಬಿಡಿಸ್ಕೊಂಡು ಹೋಗು ನಡಿಯತ್ತಾಗ. ಏನಾರ ಯಾಕೆ ಮಾಡ್ಕೊಂಡು ಉಳ್ಳಿ ಹೋಗೋಲ್ವಕ್ಕ ಹೌದಿಲ್ಲ? ನೀಲಿ ಏನ್ ಮಾಡಕತ್ತಿ? ಒಂದ್ ಕಪ್ ಚಾನಾರ ಮಾಡ್ಕೊಂಡ್ ಬಾಲಿ. ಅದ್ರಾಗ ಒಂದಿಟ್ಟು ಶುಂಠಿ ಜಜ್ಜೆ ಹಾಕೇವ. ಯಾಕ 2 ದಿನ ಆತು ತಂಪು ಬಿಸೈತಿ ಗಂಟ್ಲ ಕುಸು ಕುಸು ಅನ್ನಕತ್ತತಿ. ಯಾತಿ ಒಂದ್ ಮುಂಜಾನೆಯಿಂದ ಸಲ ಚಾ ಕುಡ್ದಿ? ಒಲಿ ಮೇಗಿಂದ ಚಾದ ಬೊಗಣಿ ತಪ್ಪು ಹಂಗಿಲ್ಲ. ಏನ್ ನಿಮ್ಮ ಅಪ್ಪನ ಮನೆಗಿಂದ ತತ್ತೇನ ಚಾ ಪುಡಿ ಸಕ್ರಿನ? ಇಲ್ಲ ಹೋದಿಲ್ಲ. ನನ್ನ ಮಗ ದುಡ್ಡು ತಂದು ಹಾಕನ ನಿಂದೇನ್ಲಿ? ನಮ್ಮ ಅಪ್ಪನ ಮನೆಗಿಂದ ತರಂಗಿಲ್ಲ. ಆರೋಗ್ಯ ಹಾಳಾಗೋದು ನಿಂದ. ಡಾಕ್ಟರ್ ಹೇಳ್ಯಾರಿಲ್ಲ ಗಾವಂಗ ಚಾ ಕುಡಿಬೇಡ ಅಂತೇಳಿ. ಹಂಗ ಚಾನು ಕುಡಿತಿ, ಮೊಸರು ತಿಂತಿ ಬ್ಯಾಡನ್ನು ಕಲಿ, ಮತ್ತ ಮಜ್ಜಿಗೆ ಕುಡಿತಿ, ಮತ್ತ ಆ ಬರ್ಫ್ ನೇರ್ ಬಂದಿರ್ತಲ್ಲ ಬರ್ಫ್ ತಗೊಂಡ್ ತಿಂತಿ ಸಣ್ಣ ಹುಡುಗರ ಗತಿ. ಅದ ಮೂತೇಕು ಹೆಚ್ಚಾಲಾರ್ದು ಇನ್ನೇನ್ ಮಾಡ್ತತಿ? ಹಂಗಿಟ್ಟು ಆರೋಗ್ಯನ ಕಾಯ್ಕೊ. ಹೇಳೋಣ ಹಿಂಗತಿ ಮಾತಾಡ್ತೀನಿ ನನಗ. ಅಯ್ಯಪ್ಪಿ ಸರಿ ನನಗ್ ಮಣ್ಣೆ ಕಲ್ಸಕ್ ಬಂದ. ಹೋಗು ಒಳಗೆ ಏನಾರ ತೆಗ್ದಿದ್ರು ಮಾಡ್ಕೊ ಹೋಗು. ಈಗೇನ್ ಚಾ ಕಾಶ್ ಕೊಡ್ತೀಯ ಏನಿಲ್ಲ? ನಿಲ್ಲವ ಏನ್ ಮಾಡಕತ್ತಿ? ಈಗ ಬಾರ ಬಾರ ಯಾಕ ದೂರ ಬಂದಿಯಲ್ಲ? ಆರಾಮದಿಯ ಅಮ್ಮ? ಏನ್ ಆರಾಮಿಯವ ವಯಸ್ಸು ಹೋಗಿಂದ ಇನ್ನೇನ್ ಆರಾಮ್ ಇರುದು ಮನುಷ್ಯ. ಒಮ್ಮೆ ನೆಟ್ಟಿಗಿರ್ತೀನಿ ಒಮ್ಮೆ ಸಾಟಿಗಿರ್ತೀನಿ. ಬಾರ ಯವ್ವ ಯಾಕ ಬಾಳ ದಿನಕ್ಕೆ ಬಂದಿ. ಆರಾಮದಿಯಲ್ಲಿ ಯವ್ವ? ಒಟ್ಟ ಮನಿ ಕಡೆ ಬರಂಗೇ ಇಲ್ಲ ಅಳವ. ಈಗ ಮನೆಯನ್ ತಗದನ ಹೆಚ್ಚಾಕವ. ಮೊನ್ನೆ ಬಂದಿದ್ದೆ ನೀನು ಮನೆಯಾಗ ಇದ್ದಿದ್ದಿಲ್ಲ. ಬಂದು ರೇಣವನ್ನ ಮಾತಾಡ್ಸಿ ಹೋದೆ. ಹೌದನ? ನೀಲವ ನಾಳೆ ಕುಬ್ಸಕ್ಕೆ ಹೇಳ್ತೀನವ. ಮಧ್ಯಾಹ್ನ ಊಟಕ್ಕ ತಪ್ಪಿಸ್ದ ನಮ್ಮ ಮನೆಗೆ ಬರ್ಬೇಕು ನೋಡು. ರೇಣವ್ಗೂ ಹೇಳ್ತೀನಿ ಹೋಗಿ
ಮೊದ್ಲಕ ನಿನಗೆ ಹೇಳಕಂತ ಬಂದೆ. ಇವ ಏನ್ ಬಿಡ, ನೀನು ಹಂಗ ಇದ್ದಕ್ಕೆಲ್ಲ ಅದೇನದು ಕುಬುಸ ಪಬುಸ ಬ್ಯಾ ಬಿಡು. ಏನು ಕುಬುಸ ಮಾಡಿದ್ರ ಅಟ್ಟ ಗ್ಯಾಚನ್ ಹತ್ತತನ, ಇಲ್ಲ ಅಂದ್ರ ಗ್ಯಾಚನ್ ಹರಿತೈತನ ನಮ್ದು ಹೇಳತ್ತ. ಇವ ಏನ್ ಮಾಡ್ತಿ ಬಿಡ ಯವ್ವ, ನೀನು ಹಂಗ ಇದ್ದಕ್ಕೆಲ್ಲ ಅದು ನಿಮ್ಮ ಅತ್ತಿ ಪರ್ಸೆಂಟ್ಗೆ ಐತಿ. ಒಮ್ಮೆ ನೆಟ್ಟಿಗಿದ್ರು ಒಮ್ಮೆ ಸೊಟ್ಟಿಗಿರ್ತತಿ. ಏನ್ ಮಾಡ್ತಿ ಬಿಡು, ಒಬ್ಬೇಕೆ ಎಲ್ಲಿ ಗೊಜ ಗೊತ್ತಿರಿ ಸೋಸ್ತಿ. ಏನಿಲ್ಲ, ನಾ ಪ್ರೀತಿಯಿಂದ ಕರಿಯಾಕತ್ತೇನೆ ಅಂದ್ರ ನೀ ತಪ್ಪಿಸ್ಲಾರ್ದ ಬರಬೇಕು ನಾಳೆ. ಅದು ಮತ್ತ ಅಷ್ಟು ಕರಿಯಾಕತ್ತಾಳ, ಕುಂಕುಮ ಹಚ್ಚಿಸ್ಕೊ. ನಾಳೆ ಮಧ್ಯಾಹ್ನ ಅಲ್ಲಿಗೆ ಊಟಕ್ಕೆ ಹೋಗು. ನಿಮ್ಮ ಅಣ್ಣಗ ಊಟಕ್ಕದು ಕೊಡ್ಬೇಕು. ಆಕೆ ಬೇಕು ಬರ್ತಾಳ ನಡಿಯವ. ನನಗೂ ಅಡ್ಡಾಡಕ್ ನಿಗಂಗಿಲ್ಲವ, ಕಾಲು ಹಿಡ್ಕೊಂಡವ ಯವ್ವ ನಾನು. ಬರವ ಮತ್ತೇನು ನಿಮ್ಮ ಅತ್ತಿ ಪಿಸಕ್ ಪಸಕ್ ಮಾಡೋದು ಬಿಟ್ಟಾನ, ಮತ್ತ ಹಿಂದಿಕ್ ನಂಗ ಅದ ಈಗ ಹಂಗೇನಿಲ್ಲ. ಈ ಒಂದೀಟ್ ಬದ್ಲಯ್ಯ ಆಕೆ ನಮ್ಮ ಹೆಣ್ಮಗಳು ಬಂದಾಳ, ಆಕಿನೂ ಬಸರಾಗಿಳ. ನಾಳೆ ಏನೋ ದವಾಖಾನಿ ತೋರ್ಸ್ಕೊಂಡ್ ಬರ್ತಾ ಅಂತ. ಅಯ್ಯೋ ಬಂದತ್ತೆ ಅದು ಮಂದ್ಯಾಗಿಲ್ಲಾರದ್ದು ಗನ ಸೊಕ್ಕಿಂದ ಐತಿವ ನಿನ್ ಹೆಣ್ಮಗಳು. ಗನ ಕ್ವಾನ್ ಬುದ್ಧಿದೈತಿ ಬಿಡ ಅದು. ಇನ್ ಎಷ್ಟ ಕರ್ಕೊಂಡ್ ಹೋಗ್ತಾರಂತವ ಹಡಿಯಾಕ. ಈಗ 6 ತಿಂಗಳು ನಡೆಯಕತ್ತಾವ ಅಮ್ಮ. ಮತ್ತ ಅವರು ದೊಡ್ಡ ಕುಬ್ಸಾನ 7 ಮಾಡಿ ಕರ್ಕೊಂಡ್ ಹೋಗ್ತೀವ ಅನ್ನಕತ್ತಾರ. ಇವ್ರ ಅತ್ತಿ ಬ್ಯಾಡ 8 ಕುಬ್ಸ ಮಾಡ್ರಿ ಅಂತ ಅನ್ನಕತ್ತಾಳ. ಏನೇನ್ ಮಾಡ್ತಾರ ಗೊತ್ತಿಲ್ಲ. ತೀರ ಪರ್ಸೆಂಟ್ ಕೇಳೈತಿ ನಿಮ್ಮ ಅತ್ತಿ. ಏನ ಹಡಿದ ಇನ್ನೊಂದು 4-5 ದಿನ ಇದ್ದ ಕಳಿಸ್ತಾವಂತ ಏನ ನಿನ್ನ. ನೋಡವ, ಮತ್ತ ನಾಳೆ ಯಾರು ಕುಬ್ಸ ಕೇಳಕ್ ಬಂದ್ರ ಕುಬ್ಸಕ್ ಕೇಳಿಸ್ಕೊಬೇಡ. ನಾಳೆ ಬಾ, ಮತ್ತ ಮಧ್ಯಾಹ್ನದಾಗ ನಾವು ಹೊಳ ಕರಿಯಾಕ ಬರಾಕ ಆಗಂಗಿಲ್ಲ, ನೀವು ಬರ್ಬೇಕು. ಫೋನ್ ಹಚ್ತೀನಿ. ಇಲ್ಲ ಯೋ ಬರ್ತಾ ಮತ್ತ ಬಸರಣ್ಣ ಮಗಳು ಏನ್ ಅಡ್ಡಾಡ್ತಿ ಬಿಡು. ಚಾಕರ ಇಡ್ಲಿ ನೀ ಇಲ್ಲಿ ಯಮ್ಮ, ಚಾ ಬಾ ಕುಡಿಬೇಡ ಅಂತ ಡಾಕ್ಟರ್. ಸರಿ ಬರ್ತೀನಿ. ನಾ ರೇಣಿಯರ್ ಮನೆಗೆ ಹೋಗಿ ಕುಂಕುಮ ಹಚ್ಚಿ ಬರ್ತೀನಿ. ಅಯ್ಯ ಪಾರವನು ಬಾರ. ಆಗಿಲಿಂದ ನಿನ್ ಕರು ಸಾಕಾಗೋತವ. ಹಿತ್ತಲ್ದಾಗ ಹೋಗಿ ಏನೋ ಗೆಕತ್ತಿದ್ನ್ಯಾ, ಯಾರೋ ಒದರ್ದಂಗೆ ಕೇಳಿಸ್ತಾ, ಅದಕ್ಕೆ ಬಂದೆ. ಮನೆ ನೀನು ಒಬ್ಬಕಿದ್ದೀನಿ, ಯಾರು ಇಲ್ಲನ? ನಿಮ್ಮ ಅತ್ತೆ ಎಲ್ಲಿಲ್ಲ? ನಮ್ಮ ಅತ್ತಿ ಮತ್ ನನ್ ಗಂಡ ಹೊಲಕ್ಕೆ ಹೋಗ್ಯಾರ. ಅದೇನೋ ಹೊಲದಾಗ ಏನೋ ಮಾಡಿಸ್ತಾರಂತವ, ಅದೇನೋ ಹೊಲ ಆಡ್ಸೋದೈತಂತ, ಅದಕ್ಕೆ ಹೋಗ್ಯಾರ. ಹೌದನ? ನಾಳೆ ಕುಬ್ಸ ಕೇಳ್ತೀನವ. ಮತ್ತ ತಪ್ಪಸ್ದ ಬಾ, ಮಧ್ಯಾಹ್ನ ಊಟಕ್ಕೆ ಹತ್ತಾಗ ಬಾ. ಈ ಕರಿಯರ್ ಹೆಚ್ಚ, ನಾ ಬರೋದ್ ನಮ್ಮವ್ವ ಬರ್ತೀನಿ ನಡಿ. ಕುಂಕುಮ ಬರ್ನಿ ಎಷ್ಟು ಚಂದ ಐತೆ. ಎಲ್ಲಿ ತಗೊಂಡಿದನ ಇದನ್ನ? ನಮ್ಮ ಲಗ್ನ ಆದ ವರ್ಷ ಬನಶಂಕರಿ ಜಾತ್ರೆಗೆ ಹೋಗಿದ್ಯಾ, ಅವಾಗ ತಗೊಂಡಿದ್ದೆ. ಚಂದ ಬಾ ಕಾಣ್ತೆ, ಅವಾಗ ತಗೊಂಡಿದ್ ನೋಡಿದ್. ಚಂದ ಐತವ ಕುಂಕುಮ ಬರ್ನಿ. ಬರ್ತೀನಿ ಅಂತ ಬರೋ, ಪಡ್ಡೆ ಹಾಕೊಡ್ತೀನಿ ಕುಂದ್ರು. ಒಲ್ಲೆವ ಯವ್ವ, ನನಗ ಹೊಳ ಮಳ ತಿಂದಿ ಅಂದ್ರ ವಾಂತಿ ಬಂದಂಗ ಆಕತಿವ. ಒಲ್ಲೆ ನಮ್ಮ ಅತ್ತೆ ಯಾವಾಗಾರ ಬರ್ತೀನಂತ. ಒಲ್ಲೆ ಹೋಗ್ತೀನಿ, ಏನು ತಿಳ್ಕೊಬೇಡ. ನಾಳೆ ತಪ್ಪಿಸ್ದ ಬಾ. ನೋ ನಾನು ಯಾವತ್ತೂ ಮಿಸ್ ಮಾಡಂಗಿಲ್ಲ ಆತಾ. ಬಗೆ ಬಗೆಯ ಭಕ್ಷ್ಯ ಭೋಜನಗಳು ಇರ್ತಾವು, ಅವನ್ನೆಲ್ಲ ಮಿಸ್ ಮಾಡ್ಕೊಳ ಕೂತಿರೋ ತನ್ನ ನನಗೆ. ನಿಲವನ ಇನ್ನ ಹಡ್ಯಾಕ್ ಹೊಕ್ಕಣ ಅಂತಲ್ಲ. ಹೌದು ಅಂದ್ಲು. ಲಗುನ ಕರ್ಕೊಂಡು ಹೋಗ್ತಾರ ನೋಡಕಿನ್ನ. ಇವು ನಮ್ಮ ಮನೆಗೆ ಎಂದೇನು ಕಳಿಸ್ತಾವೇನ ನೋಡ್ಬೇಕು. ಸರಿ ಹಂಗಾರ ಬರ್ತೀನಿ. ಅಲ್ಲ ಪರೋ, ನಿನ್ ಹೆಣ್ಮಗಳು ಏನೋ ಹೊಟ್ಲೆದ ಅಂತಲ್ಲ? ಹೊಟ್ಲೆದ. ನಾಳೆ ಹುಬ್ಬಳ್ಳಿಗೆ ದವಾಖಾನೆ ತೋರ್ಸಕ್ ಹೊಂಟಾರ ಇಬ್ರು ತಾಯಿ ಮಗಳು. ಬಡಿಯಾರದ ಇಲ್ಲೇ ನಮ್ ಊರಾಗನ ತಗೊಳ್ತಾರಿ ಡಾಕ್ಟರ್. ಎಂತ ಬೇಯಿಸಿದನ, ಎಂತ ಚಂದ ನೋಡ್ತಾನ. ಇಡೀ ಸುತ್ತಮುತ್ತ ಊರಾರು ಇಲ್ಲೇ ತೋರ್ಸ್ಕೊಂಡ್ ಹೋಗ್ತಾರ. ಇದು ತೀರಾ ಬಡಿಯಾರ್ದ ಐತ್ ಬಿಡ ನಿಮ್ ಹೆಣ್ಮಗಳು. ಇವ ಏನು ಅನ್ನೋಂಗಿಲ್ಲವ, ಯಾಕೆ ಬೇಕದು, ಹೌದಿಲ್ಲ? ಬರ್ತೀನಿವ. ಇನ್ನು ಒಂದಿಟ್ಟು ಬ್ಯಾಳೆ ಕುದಿಯಾಕ ಇಟ್ಟು ಬಂದೀನಿ. ಅದೇನ ಕುದ್ದಿರ್ತತೋ ಏನು ಹೊತ್ತಿರ್ತತೆ ದೇವ್ರಿಗೆ ಗೊತ್ತಿವ. ಕಿಚ್ ಮ್ಯಾಗ ಹೋಗಿದ್ ಬಂದೀನಿ ಬ್ಯಾಳಿನ. ಇನ್ನು ಹೋಗಿ ಅದಟ್ಟು ಒಗ್ಗರಣೆ ಕೊಡ್ಬೇಕು, ಬ್ಯಾಳಿ ಸಾರು ಮಾಡ್ಬೇಕಂತ. ಆಕೆ ಏನೋ ನಮ್ಮ ಹೆಣ್ಮಗಳು ಬ್ಯಾಳಿ ಸಾರು ತಿನ್ನೋಂಗೈತಂತ ಮಾಡ್ಬೇಕು. ಕಮ್ಮಂದ್ ಮಾಡಿ ಹಾಕು, ತಿನ್ಕೊಂತ ಇಲ್ಲೇ ಚಾಂಡ ಕೂರ್ತಾ. ತೀರಾ ಹೆಚ್ಚಿಂದ ಬಿಡು. ಇವ್ ಯಾಡಿ ಎಷ್ಟೊತ್ತು ಮಾಡಿದ? ನನಗೂ ಕಾದ್ ಸಾಕಾತ. ಫೋನ್ ಹರಸ್ತೀನಿ ತಡಿ. ಹಲೋ ರೇಣಾ, ಇನ್ನೂ ಎಲ್ಲಿದ್ರೆ? ನಿಮ್ಮ ಇನ್ನು 2 ನಿಮಿಷ ಪರವ ನಿಮ್ಮ ಮನ್ಯಾಗ ಇರ್ತೀವಿ ನೋಡು. ನಿಮ್ಮ ಸ್ವಾದಿಗೆರ್ಗಳ ಎಷ್ಟೊತ್ತು ಮಾಡ್ತೀರವ? ನನಗ ಕಾದ್ ಸಾಕಾಗೋತು. ಲಗುನ ಬರ್ರಿ. ಬಂದ್ವಿ. ಅಡಿಗೆ ಮಾಡಿ ಎಷ್ಟೊತ್ತಾತವ ನಿಮ್ಮನ್ನ ಕಾಯಕತ್ತ? ಒಟ್ಟು 6 ಹಂಗಾರ ಆಗೋತು ಅಡಿಗೆ. ನಾನು ಅರ್ಧ ತಾಸು ಕುಂತೀನಿ. ರೇಣಿಯರ್ ಮನ್ಯಾಗ ಈಕಿ ಸೀರೆ ಉಟ್ಕೊಂಡು ಈಕಿ ಟಾಪ್ ಟಿಪ್ ಆಗಿ ಬರ್ಬೇಕಲ್ಲ. ಮತ್ತೆ ಕುಬ್ಸಕ್ ಬರಾಕತ್ತೀನಿ. ಹಂಗ ಬರ್ಲೆ? ದಿನ ಬರುದ ಬೇರೆ, ಕುಬ್ಸಕ್ಕಂತೇಳಿ ಹೇಳ್ಸ್ಕೊಂಡ್ ಬರುದ ಬೇರೆ, ಹೌದಿಲ್ಲ ಪಾರವ? ಹೌದೌದು. ಇದೇನ ತಾಳಿ ಚೈನ ಒಮ್ಮೆ ನೋಡಿದ್ದಿಲ್ಲ ಅಲ್ಲಿ? ಯಾವ ಮಾಡಿಸ್ಕೊಂಡಿ? ಲಗ್ನದಾಗ ಮಾಡಿಸಿದ್ರ ತಾಳಿ ಚೈನನ? ಲಗ್ನ ಆಗಿ 1 1.5 ತಿಂಗಳಿಗೆ ಮನ್ಯಾಗ ಗನ ಕಷ್ಟಿತ್ತಲ್ಲ ನಮ್ದು.
ಅದಕ್ಕ ನಮ್ಮ ಅವ ಒತ್ತಿ ಇಟ್ಟಿದ್ದ ಮಾನ್ಯ ಅವ ರೊಕ್ಕ ಬಂದು ಅಂತ ಅದನ್ನ ಬಿಡಿಸ್ಕೊಂಡ್ ಬಂದ ಅದಕ್ಕೆ ಹಾಕೊಂಡ್ ಬಂದೆ. ಚಂದ ಐತವ ಕುಂದ್ರಿ. ನಿಮ್ಮ ಅತ್ತಿ ಹೆಣ್ಮಗಳು ದವಾಖಾನಿಗೆ ಹೋದ್ರನ? ತಾಯಿ ಮಗಳು 6 ಬಸ್ಸಿಗೆ ಹೋಗ್ಯಾರ ಕುಣ್ಕೊಂತ. ನಿಮ್ಮ ಅತ್ತಿ ನಿಮ್ ಹೆಣ್ಮಗಳು ಬಸರಾಗ ಅಂದ್ರ ನಿದ್ದಿನ ಮಾಡಿರಕ್ಕಿಲ್ ಬಿಡು. ಹಂಗಾರ ಗೆಜ್ಜಿ ಕಟ್ಟೆ ಕುಣಿಯಾಕತ್ತಾಳ ನಿಮ್ಮ ಅತ್ತಿ. ಇದನ್ನೆಲ್ಲ ಹಿಂದೆಗಡೆ ಮಾತಾಡೋನ್ ಬಿಡ್ರಿ, ಅವ್ರದಲ್ಲಿ ಮಾತಾಡ್ತೀರಿ. ಪರವ ಹೊಟ್ಟಸ್ತತಿ ತಗೊಂಬ್ರೋಗ ಊಟನ ಬರೀ ಕೂಳು ಕೂಳು ಅಂತ ಸಾಯ್ತಿ ನೋಡ್ಲಿ ನೀನಕ್ರು. ಸುಬ್ಬಿ ಸುಮ್ ಕುಂದ್ರು, ನಾ ಮುಂಜಾನೆ ನಾಷ್ಟ ಮಾಡಿಲ್ಲ ಗೊತ್ತ ನಿಂಗ? ಅಂತ ಗನಂದರಿ ಕೆಲಸ ಏನ್ ಮಾಡಿದ್ವು? ನಾಷ್ಟ ಮಾಡಿನಿಲ್ಲ ಅಂತ ಸ್ವಲ್ಪ ತಿಂದಿನಿ, ಯಾಕಂದ್ರ ಪಾರವ್ರ ಮನಿಗೆ ಊಟಕ್ಕೆ ಬರೋದಿತ್ತಲ್ಲ ಅದಕ್ಕ. ಪರವ ನೀನು ನಮ್ ಜೊತೆ ಊಟಕ್ಕೆ ಕುಂತ ಬಿಡು. ನಮ್ ಜೊತೆ ಯಾಕೆ ಊಟ ಮಾಡ್ತಾಳಕ್ಕಿ? ಮಲ್ಲಪ್ಪ ನನ್ ಜೊತೆ ಊಟ ಮಾಡ್ತಾ. ಲೇ ಸುಬ್ಲಿ ರೇಣಿ, ನನಗ ಮನ್ಯಾಗ ಇಲ್ಲ, ಇವತ್ತು ಊಟಕ್ಕೆ ಬರಂಗಿಲ್ಲ ಅಂತ ಏನ ನೋಡು. ನನಗೆ ಹೊಟ್ಟೆ ಸತ್ತಂದ್ರ ಫಸ್ಟ್ ನೀನು ಕೊಟ್ಟು ಓಡೋದು ನೋಡಿಕಿ, ಎಂತಕಿರ್ಬೇಕಿ. ಯವ್ವ ಎಷ್ಟೊಂದು ಅಡಿಗೆ ಮಾಡಿ ಅಪಾರವ, ಯಾವಾಗಿದ್ದಿದ್ದೆ ನೀನ? ಎಷ್ಟು ತರಾವರಿ ಅಡಿಗೆ ಮಾಡಿಯವ್ವ ನೀನು. ಇವಷ್ಟು ಅಡಿಗೆ ನೋಡಿ ಪಾಯ ಜುಳು ಜುಳು ನೀರ್ ಬರಾಕತ್ತವ್ವ. ನೀನು ದುರ್ಗಾ ತಿನ್ಲಿ, ಎಷ್ಟು ಅಡಿಗೆ ಮಾಡಿಯವ ಬೇಕೆ? ಸುಮ್ಮನೆ ಚಪಾತಿ ಮಾಡಿ ಒಂದ್ ತರದ ಪಲ್ಯ ಮಾಡ್ತಾರ, ಮತ್ತೆ ಹೋಳಿಗೆ ಮಾಡ ಅದ್ರಾಗ. ಎಷ್ಟೊತ್ತಿಗೆ ಇದ್ದಿದ್ದೆ ನಮ್ಮವ್ವ? ನೀನ್ ರಾತ್ರಿ ನಾ ಬಾಂಡೆ ತಿಕ್ಕಿ ಮಕ್ಕೊಂಡಿದ್ನ್ಯಾ. ಮುಂಜಾನೆ ಎದ್ದಾಕಿನ ಹಂಗ ಬಡ ಬಡ ಕಸ ಪಸ ಅಂದ ಮನಿ ಪನಿ ಒರೆಸ್ಕೊಂಡು ಜಳಕ ಪಳಕ ಮಾಡಿ ಪೂಜೆ ಗೀಜಿ ಮಾಡಿ ಹಂಗ ಬ್ಯಾಳಿ ಹಾಕಿಬಿಟ್ಟೆ. ಮತ್ತೊಂದಿಟ್ಟು ಚಪಾತಿ ಇಟ್ಟು ನಾದಿ ಚಪಾತಿ ಪಲ್ಯ ಅದು ಮಾಡ್ಕೊಂಡೆ. ನಮ್ಮ ಅತ್ತಿ ಎದ್ದು ಬಂದು ಈ ನಮ್ಗ ಚಪಾತಿ ಕಟ್ಟದ್ಲು, ಮತ್ತೆ ಚಪಾತಿ ಮಾಡಿ ಕಟ್ಟಿದೆ. ಇಷ್ಟಕ್ಕೊಂದ ಅಡಿಗೆ ಮಾಡ್ಯವ. ಅಲ್ಲ ತ್ರಾಸಾಗಿರ್ಬೇಕವ. ನಾವ್ ಯಾರು ರೇದಾರು ಇದ್ವನ? ನೀನ ಸ್ವಾದಿಗೆಡಿ ಹೇಳು. ಹೆಂಗೈತಿ ಅಡಿಗೊಟ್ಟು? ಎಲ್ಲ ಐಟಮ್ಸ್ ಸೂಪರ್ ಆಗಿ ಮಾಡಿ ನೋಡು. ಇನ್ನೊಂದು ಹೋಳಿಗೆ ಹಾಕೋರ ನೀನವ? ಒಲ್ಲೆವಾ, ನಂದೀಗ ಹೊಟ್ಟೆ ತುಂಬ್ತು, ಸಾಕು ನನಗ. ನೀನಾರ ತಗೊಳ್ಳೆ ನೀಲಿ, ಯಾಕೆ ನಾಚಾಡ್ತೀಯನ? ಊಟಕ್ಕ ಪಾಟಕ್ಕೆ ನಾಚಾಡಂಗಿಲ್ವ ನಾನು? ಯವ್ವ ಹೊಟ್ಟೆ ಬಿರಿಯಂತೀನಿವ, ಹೊಟ್ಟೆ ಎಲ್ಲಿ ಸೊಂಡಲ್ನ ಇಲ್ಲ. ಬಳ್ಳಿಟ್ಟು ಒತ್ತಿದ್ರು ಎಲ್ಲಿ ಜಾಗ ಇಲ್ಲವ ಯವ್ವ. ಸಿಕ್ಕಿತ್ತ ಸಿಗಾಕಿಲ್ಲ ಅಂತೆ ಗಬಾ 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 ತಿಂದತಿ. ರೇಣವನ್ನಿಲ್ಲವ ಕುಂದರಿ ಬರ್ತೀನಿ. ಆದ್ರೂ ಪಾಪ ಒಂದ ಮಾಡೈತ್ ನೋಡವ ಇಷ್ಟಡಿಗಿನ. ನಿನ್ನ ಸೀರೆ ತಗೊಂಬಂದಿಯಲ್ಲ ಒಲ್ಲೆವ, ನಾನಂಕ್ರು ಮರೆಯವಲ್ಲಿವ. ಮೊನ್ನೆ ನಿನ್ ತವ್ರ ಮನೆ ಬಂದಾಗ ನಿಮ್ಮವ್ವಾರು ಉಡಿಸ್ಕೊಳ್ಸ್ಯಾರವ. ಬ್ಯಾಡವ ಮರೇ, ಬ್ಯಾಡ ಅಂದ್ರೆ ಬ್ಯಾಡ ನೋಡವ. ನಾ ತಂದಿದ್ದಲ್ಲವ ನಿಮ್ಮ ಅಂತಂದ ನೀವನ್ ಸೀರೆನ ಆರಿಸ್ಕೊಂಡು. ರೇಣವ ಇದು ನಿನ್ ಮಕ್ಕ ಕೊಪ್ಪುತ್ತ, ಈ ಸೀರೆ ನೀ ತಗೋ, ಈ ಸೀರೆ ನೀ ತಗೋ. ಹೆಂಗದವ ನೋಡುವ ಸೀರೆ. ಯವ್ವ ಇಷ್ಟು ತುಟ್ಟಿ ಸೀರೆ ತರ್ಬೇಕ? ಮಣ್ಣಿನೂ ವಜ್ಜ ಮಾಡಿ ಕಳ್ಸಿದ್ರವ ನಿಮ್ ತವ್ರ ಮನ್ಯಾಗ. ವಜ್ಜ ಮಾಡಿದ್ಯವ ಯವ್ವ ಪಾರವ ನೀ ನಮ್ಗ. ಹೊಟ್ಲಿದ್ದಾರೇನ ಆರತಿ ಅದು ಮಾಡ್ಬಾರ್ದಂತವ, ಅದಕ್ಕ ಆರತಿ ಪಾರ್ತಿ ಹಚ್ಚಿಲ್ಲ ನಾನು. ಮತ್ತ ಊಡಿನೂ ತುಂಬಾರ್ದಂತಾರ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆತಂದ್ರ ಹಂಗ ಹೋಗ್ಕೋಬಿಡ್ರಿ, ಒಂದು ಲೈಕ್ಸ್ ಕೊಟ್ಟು ಹೋಗ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಕಮೆಂಟ್ನ ತಿಳಿಸ್ರಿ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತೇಳಿ. ಮತ್ತು ಹಂಗ ಯಾರ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತೀರ ಅಂದ್ರೆ ಹಂಗ ನೋಡಕ್ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಉತ್ತರ ಕರ್ನಾಟಕದ ಕಡೆ ರೀ ನಾವು ಫ್ರೆಂಡ್ಸ್, ಆಮೇಲೆ ನಮ್ಗೆ ಬಹಳದು ಪರಿಚಯದ ಇರ್ತಾರಲ್ರಿ, ಹಿಂಗೆ ಕುಬ್ಸ ಅಂತೇಳಿ ಮಾಡ್ತೀವ್ರಿ. ಬಸರೇನ್ ಮಕ್ಕಳನ್ನ ಕರೆದ್ಬಿಟ್ಟು ನಾವು ಹಿಂಗೆ ಸೀರೆ ಕೊಡ್ತೀವ್ರಿ. ಇದು ನಮ್ಮ ಕಡೆ ಪದ್ಧತಿ ರೀ. ನಮ್ಮ ಕಡೆ ಮಂದಿಗೆಲ್ಲ ಗೊತ್ತಿರುತ್ತ್ರಿ, ಮತ್ತು ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲಲ್ಲ, ಅದಕ್ಕೆ ನಾನು ಹೇಳಿದೀನಿ ರೀ.